ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ವಿಡಿಯೋ ಎಲ್ಲ ನೋಡಿರ್ತೀರ ಗಾಯ್ಸ್. ಸೊ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಸೂಪರಾಗಿತ್ತು ಗಾಯ್ಸ್. ಸಗದಾಗಿತ್ತು ಜಾತ್ರೆ ಮಾತ್ರ. ನಾನು ಮಾತ್ರ ಫುಲ್ ಎಂಜಾಯ್ ಮಾಡಿದೆ. ಲೈಕ್ ನಾನು ಹೋಗ್ತಾ ಇರ್ತೀನಿ ಗೈಸ್, ಅಂದರೆ ಇದಕ್ಕೆ ಈ ಥರ ಈ ಜಾತ್ರೆಗೆ ನಾನು ಫಸ್ಟ್ ಟೈಮ್ ಹೋಗಿದ್ದಿದ್ದು. ಸೊ ಏನು ಹೇಳಲಿ ಗೈಸ್, ಅದ್ರ ಬಗ್ಗೆ ಮಾತೇ ಇಲ್ಲ. ಸೂಪರಾಗಿತ್ತು ಮಾತ್ರ. ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂದ್ಬಿಟ್ಟೆ ಈ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಲೈಕ್ ನೈಟ್ ಹೋಗಿದ್ದು ಗೈಸ್, ಆಲ್ಮೋಸ್ಟ್ 7:45 8 ಹಂಗಲ್ಲಿ ರೀಚ್ ಆದೋ. ಸೊ ರೀಚ್ ಆಗಿಬಿಟ್ಟು ಒಂದು ಸ್ವಲ್ಪ ತಿರುಗಾಡ್ಕೊಂಡು ಹೋಗಿ ದರ್ಶನ ಮಾಡೋಣ ದೇವ್ರದ್ದು. ಸೊ ನೈಟ್ ದರ್ಶನ ಮಾಡ್ಬಿಟ್ಟಾಗ ಏನಾಗುತ್ತೆ, ಬೆಳಗ್ಗೆ ಕರೆಕ್ಟಾಗಿ ತೇರು ಮುಗಿಸ್ಕೊಂಡು ಲೈಕ್ ಹೊರಟ್ಬಿಡ್ಬೋದು. ಸೊ ಅಲ್ಲಿ ತಂಗಬೇಕು ಅಂದರೆ ಲೈಕ್ ಅಲ್ಲಿ ಒಂದಿನ ಹಾಲ್ಟ್ ಆಗಬೇಕು, ತುಂಬ ಒಳ್ಳೇದಂಥದ್ದು. ಸೊ ಅದೇ ಪ್ಲ್ಯಾನಿಂಗ್ ಮೇಲೆ ಹಿಂಗೂ ಹೋಗಿದ್ವಲ್ಲ. ಸೊ ಹಾಲ್ಟ್ ಆಗಿ ಎಲ್ಲ ಮುಗಿಸ್ಕೊಂಡು ಲೈಕ್ ಬರೋಣ ಅಂದ್ಬಿಟ್ಟೆ ಇದು ಮಾಡಿದ್ದು. ಸೊ ತುಂಬ ಕ್ರೇಜಿ ಲೆವೆಲಲ್ಲಿ ಆಯಿತು ಅದು ಮಾತ್ರ. ಸೊ ಹೋಗಿ 8 o'clock ಹೋಗಿ ಎಲ್ಲ ತಿರುಗಾಡ್ಕೊಂಡು ಆಲ್ಮೋಸ್ಟ್ 9:30 ಹಿಂಗೆ ದರ್ಶನ ಮಾಡೋಣ ಅಂತದೋ. ಬಟ್ ಏನು ಅಂದರೆ ಕ್ಲೋಸ್ ಮಾಡಿಬಿಟ್ಟಿದ್ರು. ಸೊ ಹಬ್ಬ ಅಂದರೆ ಈ ಥರ ಜಾತ್ರೆ ಇದ್ದಿದ್ದ ಕಾರಣ ಬೇಗನೆ ಕ್ಲೋಸ್ ಮಾಡ್ತಾರೆ. ಅಭಿಷೇಕ ಏನೇನು ಎಕ್ಸೆಟ್ರಾ ಏನೇನೋ ಇರುತ್ತೆ ಮಾಡೋದು. ಸೊ ಅದಕ್ಕೋಸ್ಕರ ಅದು ಕರೆಕ್ಟಾಗಿ ಗೊತ್ತಿಲ್ಲ ಪ್ರೋಸೆಸ್ಸು. ಒಟ್ಟಿನಲ್ಲಿ ಆ ಥರ ಇದಕ್ಕೆ ಸ್ಪೆಷಲ್ ಇದ್ರ ದಿನ ಬೇಗ ಕ್ಲೋಸ್ ಮಾಡಿ ಎಲ್ಲ ಅಲಂಕಾರಕ್ಕೆಲ್ಲ ರೆಡಿ ಮಾಡ್ಕೊತಾರೆ. ಸೊ ಅರ್ಲಿ ಮಾರ್ನಿಂಗ್ ಅವರು ಗೈಸ್ ನನ್ನ ಪ್ರಕಾರ ಆಲ್ಮೋಸ್ಟು 3:34 ಹಂಗೆ ಸ್ಟಾರ್ಟ್ ಮಾಡಬೇಕು ಅವರು. ಸೊ ಯಾಕೆ ಅಂದರೆ ಇಲ್ಲಿ ತೇರು ಎಳಿಬೇಕಲ್ಲ. ಸೊ ಅದೆಲ್ಲ ಇದ್ದಿದ್ದ ಕಾರಣ ಬೇಗನೆ ಸ್ಟಾರ್ಟ್ ಮಾಡಬೇಕು. ಅದಕ್ಕೋಸ್ಕರ ಒಂದು ಸ್ವಲ್ಪ ಬೇಗನೆ ಕ್ಲೋಸ್ ಮಾಡಿ ಎಲ್ಲ ಸ್ಟಾರ್ಟ್ ಮಾಡ್ಕೊತಾರೆ. ಸೊ ಹಂಗಾಗಿ ಆಮೇಲೆ ತಿರ್ಗಾ ಒಂದು ಸ್ವಲ್ಪ ಸುತ್ತಾಡಿ ಜಾತ್ರೆ ಎಲ್ಲ ಸುತ್ತಾಡಿ. ಸೊ ನೀವೇ ನೋಡ್ತಿದ್ರಲ್ಲ ಗೈಸ್ ಕ್ರೌಡು. ಸೊ ವೀಡಿಯೋ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಟ್ರೈ ಮಾಡಿದೆ. ನನಗೆಲ್ಲ ಆದಷ್ಟು ವೀಡಿಯೋ ಮಾಡಿದ್ದೀನಿ ಗೈಸ್. ಸೊ ಇನ್ನು ಫಸ್ಟು ಸ್ಟಾರ್ಟಿಂಗ್ ನಾನು. ಸೊ ನನ್ನ ವೀಡಿಯೋಸ್ ನೋಡ್ಬೋದು. ಆಲ್ಮೋಸ್ಟ್ ಇವತ್ತು ನನ್ನ ಪ್ರಕಾರ 90 days ನಿಯರ್ಲಿ ಇರಬೇಕು. ಸೊ ಅಥವಾ 90th ವೀಡಿಯೋ ಇದೇ ಆಗಿರ್ಬೋದು, ನನಗೆ ಗೊತ್ತಿಲ್ಲ, ನಾನು ಕ್ಯಾಲ್ಕುಲೇಟ್ ಮಾಡಿಲ್ಲ. ಸೊ ಈ ರೀತಿ ಹೋಗ್ತಾ ಇರುತ್ತೆ. ಸೊ ಗೈಸ್ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಲೈಕ್ ಹೋಗಿ ಒಂದು ಕಡೆ ಆಲ್ಟಾಗಿ ಲೈಕ್ ಅಲ್ಲೊಂದು ಪಾರ್ಕ್ ಇತ್ತು. ಸೊ ಊರಿಗೆ ಮನೆಗೆ ಅಥವಾ ರೂಮ್ಗೆ ಮಾಡೋಕ್ಕೇನೂ ಇರಲಿಲ್ಲ ಗೈಸ್. ಅಲ್ಲೇ ಪಾರ್ಕಲ್ಲಿ ಲೈಕ್ ಪಾರ್ಕ್ ಥರ ಇತ್ತು, ಅಲ್ಲಿ ಲಾನ್ ಎಲ್ಲ ಇತ್ತು. ಲೈಕ್ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಆಲ್ಟಾಗಿ ಲೈಕ್ ಬೆಳಗ್ಗೆ ಒಂದು ಸ್ವಲ್ಪ ಮಳೆನೂ ಗೊತ್ತು. ಸೊ ಎಲ್ಲ ಒಂದು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಸ್ವಲ್ಪ ತಿರುಗಾಡ್ಕೊಂಡು. ಸೊ ನನ್ನ ಫೋನು ಫಸ್ಟು ಪವರ್ ಬ್ಯಾಂಕ್ ತಗೋಬೇಕು ಗೈಸ್. ಯಾವ್ದಾರ ದುಡ್ಡು ಅಡ್ಜಸ್ಟ್ ಆಗಿದ ತಕ್ಷಣ. ಲೈಕ್ ಪವರ್ ಬ್ಯಾಂಕು ಅಂದರೆ ಗೈಸ್ ನನ್ನ ಹತ್ರ ಇದೆ. ಆ್ಯಕ್ಚುಲಿ ಏನು ಗೊತ್ತಾ, ಎಲ್ಲ ಪವರ್ ಬ್ಯಾಂಕ್ನೂ ಇದಕ್ಕೆ ಯೂಸ್ ಮಾಡೋಕ್ಕಾಗಲ್ಲ. ಸೊ ಐಫೋನ್ಗೆ ಅಂತಲೇ ಕೆಲವೊಂದು ಬರುತ್ತೆ. ಯಾಕಂದರೆ ಪವರ್ ಕಡಿಮೆ ಇರಬೇಕು ನಮ್ಮದು. ಸೊ 20 watts 30 watts ಈ ಪವರಲ್ಲಿ ಇರಬೇಕು. ನಾವು 120 200 ಈ ಥರ ಬಳಸ್ತಾ ಇರ್ತೀವಲ್ವಾ. ಸೊ ಏನಾಗ್ಬಿಡುತ್ತೆ, ಬೇಗ ಬ್ಯಾಟ್ರಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ತುಂಬ ಎಮರ್ಜೆನ್ಸಿ ನೆಕ್ಕಿದೆ, ನೆಕ್ಕಿದೆ ಅಂದಾಗ ಬೇಕಾದ್ರೆ ಯೂಸ್ ಮಾಡಿಬಿಡ್ತೀನಿ. ಬಟ್ ಏನು ಅಂದರೆ ನಾನು ವ್ಲಾಗನ್ನು ಕಡಿಮೆ ಮಾಡ್ತಿದ್ದೆ. ಅದಕ್ಕೋಸ್ಕರನೇ ಆದಷ್ಟು ನನಗೆ ಎಷ್ಟು ಆಗುತ್ತೆ, ಎಷ್ಟು ಮೇನು ಅದನ್ನು ಮಾತ್ರ ಶೂಟ್ ಮಾಡ್ತಿದ್ದೆ. ಅದಾದಮೇಲೆ ಲೈಕ್ ಒಂದು ಸ್ವಲ್ಪ ಬ್ಯಾಟ್ರಿ ಡೌನ್ ಆಗಿ ಸ್ಟಾರ್ಟ್ ಆಯಿತು. ಹಂಗೂ ಒಂದು ಪವರ್ ಬ್ಯಾಂಕ್ ಇತ್ತು. ಬಟ್ ಏನು ಅಂದರೆ ಅದನ್ನು ನಾನು ಯೂಸ್ ಮಾಡಲ್ಲ. ಅದನ್ನು ಬರೀ ಆ್ಯಂಡ್ರಾಯ್ಡಲ್ಲಿ ಮಾತ್ರ ಯೂಸ್ ಮಾಡ್ತಾ ಇರೋದು. ಐಫೋನಿಗೆ ಒಂದು ತಗೋಬೇಕು, ಇಷ್ಟೆಲ್ಲ ತಗೋತೀನಿ. ಲೈಕ್ ಅದು ಮ್ಯಾಗ್ನೆಟಿಕ್ ಚಾರ್ಜರ್ ಅಂತ ಬರುತ್ತಲ್ಲ ಗೈಸ್, ನಿಮಗೆಲ್ಲ ಗೊತ್ತಿರುತ್ತೆ ಐಫೋನ್ಗೆ. ಸೊ ಅದನ್ನು ತಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಅದು 3 to 5K ಗಂಟೆ ಇದೆ. ಸೊ ಅದಕ್ಕೋಸ್ಕರ ಯೋಚನೆ ಮಾಡ್ತಾಯಿದ್ದೀನಿ, ಈಗ ಇನ್ವೆಸ್ಟ್ ಮಾಡಲ ಏನು ಎತ್ತ ಅಂತ. ಸೊ ಫಸ್ಟು ನಾನೊಂದು ಮೈಕ್ ತಗೋಬೇಕು. ಸೊ ಮೈಕ್ ಆದಮೇಲೆ ಅದು ಫಸ್ಟು ಪ್ರಿಫರೆನ್ಸ್ ನಂದಿರೋದು. ಈಗ ವ್ಲಾಗಿಂಗೆ ಅಂತ ಇನ್ವೆಸ್ಟ್ ಮಾಡಿದ್ರೆ ಮೈಕಿಗೆ ಇನ್ವೆಸ್ಟ್ ಮಾಡಬೇಕು ಗೈಸ್. ಮೈಕಿಗೆ ಇನ್ವೆಸ್ಟ್ ಮಾಡಾದ್ಮೇಲೆ ಬೇಕಾದ್ರೆ ನಾನು ಅಡಿಷ್ನಲಾಗಿ ಇದಕ್ಕೆ ಹಾಕೋಬೋದು. ಸೊ ಅದಾದಮೇಲೆ ಮೋಟೋ ವ್ಲಾಗಿಂಗ್ ಥರ ಮಾಡೋಣ ಅಂತಲೇ ಹೇಳಿದ್ದೀನಿ ನಿಮ್ಮ ಹತ್ರ. ಸೊ ಅದು ಮಾಡೋಕ್ಕೆ ಒಂದು ಮೋಟೋ ವ್ಲಾಗಿಂಗ್ ಸೆಟಪ್ಪು ಮಾಡ್ಕೋಬೇಕು. ಸೊ ಇದೆಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಗೈಸ್ ನಾನು ಜಾಸ್ತಿ ಇನ್ವೆಸ್ಟ್ ಮಾಡೋಕೆ ಹೋಯ್ತಿಲ್ಲ. ಬಟ್ ಪವರು ಸ್ವಲ್ಪ ಕಡಿಮೆ ಆಯಿತು. ಓಕೆ, ಹೆಂಗೂ ಚಿಲ್ ಮಾಡೋಕ್ಕೆ ಬಂದಿರೋದೆಲ್ಲ ಚಿಲ್ ಮಾಡ್ಕೊಂಡು ಆರಾಮಾಗಿ ಪೀಸಾಗಿ. ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ಎಲ್ಲ ನೋಡಿರ್ತೀರ. ಸೊ ಎಕ್ಸ್ಪ್ರೆಷನ್ ಕೊಡೋಣ ಹೇಗಿತ್ತು ನಂದು ಎಕ್ಸ್ಪೀರಿಯೆನ್ಸು ಅಂತಲೇ. ಸೊ ನಂಜನಗೂಡು ಜಾತ್ರೆ ಗೈಸ್ ಇದು ಬಂದು ನೆಕ್ಸ್ಟ್ ಲೆವೆಲು ಗೈಸ್. ಏನಂತ ಹೇಳ್ತೀರ ಜನ, ಜಾತ್ರೆ ಗೀತ್ರೆ ಎಲ್ಲ ಸೂಪರ್. ಆಮೇಲೆ ಬೆಳಿಗ್ಗೆ 10 ಎದ್ದೋ ಗೈಸ್. ಆಲ್ಮೋಸ್ಟ್ ನನ್ನ ಪ್ರಕಾರ 3:34 ಹಂಗೇನೆ ಎದ್ದೋ. ಹೋಗಿ ಎಲ್ಲ ಅಂದರೆ ಇದರಲ್ಲಿ ಹೊಳೆಯಲ್ಲಿ ಈಜಾಡಲಿ. ಯಾಕಂದರೆ ಕಂಪ್ಲೀಟಾಗಿ ಮಲಗಲಿಲ್ಲ. ರೆಸ್ಟ್ ಅಂದರೆ ಒಂದು ಕಡೆ ಹಾಸ್ಕೊಂಡು ಕುತ್ಕೊಂಡು ಒಂದು ಸ್ವಲ್ಪ ಹೊರಟೆ ಹೊಡ್ಕೊಂಡು ಇದು ಮಾಡಿದ್ದೆ ಅಷ್ಟೇ. ಕಂಪ್ಲೀಟಾಗಿ ಮಲ್ಕೊಳ್ಳೋದು ಈ ಥರ ಎಲ್ಲ ಮಾಡಲ್ಲ. ಯಾಕಂದರೆ ಪಬ್ಲಿಕ್ ಪ್ಲೇಸಿಗೆ ಹೋದಾಗ ಗೈಸ್ ಆದಷ್ಟು ಹತ್ರ ಮಲಗಬಾರ್ದು. ಎಲ್ಲ ಮಲಗ್ಬಿಟ್ಟಾಗ ಏನಾಗ್ಬಿಡುತ್ತೆ, ಲೈಕ್ ಏನಾದರೂ ಕಳ್ತನ ಆಗೋ ಚಾನ್ಸಸ್ಸು, ಏನಾದ್ರು ನಿಮ್ಮ ವಸ್ತುಗಳು ಕಳೆದೋಗೋ ಚಾನ್ಸಸ್ಸು ಈ
ತುಂಬ ಆಗೋಗುತ್ತೆ. ಅದಕ್ಕೋಸ್ಕರ ಯಾರೂ ಮಲಗಲಿಲ್ಲ. ಆದಷ್ಟು ಎಂಜಾಯ್ ಮಾಡ್ಕೊಂಡು ಸ್ವಲ್ಪ ಮಾತಾಡ್ಕೊಂಡು ಅಡ್ಡಾಡ್ಕೊಂಡು ತಿರ್ಗಾಡ್ಕೊಂಡು, ಸೊ ನಾನು ನನ್ನ ತಮ್ಮ ಅವಾಗ ಹೋಗಿ ಎಲ್ಲ ಕಡೆ ತಿರ್ಗಾಡ್ಕೊಂಡು ಅದು ಇದು ತಿನ್ಕೊಂಡು ಅದು ಇದು ಕುಡ್ಕೊಂಡು ವಾಯ್ಸ್ ಮಾತ್ರ ಫುಲ್ ಹೋಗ್ಬಿಟ್ಟಿದೆ. ಸೊ ಹೋಗೋಕ್ಕಿಂತ ಮುಂಚೆನೇ ಹುಷಾರಿರಲಿಲ್ಲ ನನಗೆ. ಇದಾದಮೇಲೆ ಕಂಪ್ಲೀಟಾಗಿ ಗಾಯ್ಸ್ ವಾಯ್ಸ್ ಫುಲ್ಲು ಬ್ಲಾಕ್ಔಟ್ ಆಗೋಗಿದೆ. ಇವಾಗ ಒಂದು ಸ್ವಲ್ಪ ಬಂದು ಬಿಸಿನೀರು ಕುಡಿದು ಒಂದು ಸ್ವಲ್ಪ ವಾಯ್ಸ್ ರೆಡಿ ಮಾಡ್ಕೊಂಡು ಬ್ಲಾಗ್ ಮಾಡಲೇಬೇಕು ಅಟ್ ಎನಿ ಕಾಸ್ಟ್. ಇವತ್ತಿನ ಎಕ್ಸ್ಪೀರಿಯೆನ್ಸು ನನಗೆ ಶೇರ್ ಮಾಡಲೇಬೇಕು ಅಂದ್ಬಿಟ್ಟೆ ಅರ್ಧ ಎದ್ದು ಸ್ವಲ್ಪ ಗಾಗ್ಲಿಂಗೆಲ್ಲ ಮಾಡಿ ಬಂದು ಕುತ್ಕೊಂಡು ಬಂದು ಮಾತಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಫುಲ್ಲು ಟಯರ್ಡಾಗಿ ಹೋಗಿದ್ದೀನಿ ಗೈಸ್. ಇವಾಗ ಹೆಂಗಾಗಿದೆ ನನ್ನ ಪರಿಸ್ಥಿತಿ ಅಂದರೆ, ಬಂದಿದ್ದೀನಿ ಇವಾಗ ಒಂಚೂರು ಹಿಂಗೆ ತಲೆ ಕೊಟ್ಟರೆ ನಿದ್ದೆ ಹೆಂಗೆ ಬರುತ್ತೆ ಅಂದರೆ ಆಲ್ಮೋಸ್ಟ್ 4 to 5 hours ನಿದ್ದೆ ಬಂದ್ಬಿಡುತ್ತೆ. ಅದಾದಮೇಲೆ ಇವತ್ತಿನ ವ್ಲಾಗ್ ಬೇರೆ ಇನ್ನೂ ಅಪ್ಲೋಡ್ ಆಗೇ ಇಲ್ಲ ಗೈಸ್. ಸೊ ಇವತ್ತಿನ ವ್ಲಾಗ್ ಏನು ಮಾಡ್ತೀನೋ ಗೊತ್ತಿಲ್ಲ. ಸೊ ಲೈಕ್ ರೆಡಿ ಇದೆ, ಎಡಿಟಿಂಗ್ ಮಾಡಬೇಕು, ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ನಾನು ಅಪ್ಲೋಡ್ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ. ಬಟ್ ಇವಾಗ ನನಗೆ ಆ ಪೇಷನ್ಸ್ ಲೆವೆಲ್ ಇಲ್ಲ, ಎಡಿಟಿಂಗ್ ಮಾಡೋ ಪೇಷನ್ಸ್ ಲೆವೆಲ್ ನಿಜವಾಗ್ಲೂ ಒಂಚೂರು ಇಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ, ನಾನು ಮಾಡಲೇಬೇಕು ಅದನ್ನು. ಸೊ ಏನು ಅಂದರೆ ಗೈಸ್ ಇವಾಗ ಹೇಳ್ತೀನಿ ಕೇಳಿ. ಲೈಕ್ ನನಗಿವಾಗ ಕಂಟಿನ್ಯೂಸ್ ವೀಡಿಯೋ, ಕಂಟಿನ್ಯೂಸ್ ವ್ಲಾಗು, ಕಂಟಿನ್ಯೂಸ್ ಇದು ಬಿಟ್ಟಿರಲಿಲ್ಲ ಅಂದಿದ್ರೆ, ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿರಲಿಲ್ಲ ಅಂದಿದ್ರೆ 100ಗೆ 200% ಇದು ಎದುರಿಸ್ಬಿಡ್ತಿದ್ದೆ. ಸೊ ಓಕೆ ಬಿಡು, ಆಲ್ರೆಡಿ ಒಂದ್ಸತಿ ಬ್ರೇಕ್ ಆಗಿದೆ, ಇದು ಒಂದ್ಸತಿ ಬ್ರೇಕ್ ಆಗಲಿ, ಏನು ಮಾಡೋಕ್ಕಾಗಲ್ಲ ಅಂತ. ಸೊ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕೆ ಬಂದಿರೋ ಕಾರಣ ಬಿಡೋಕೆ ನಿಜವಾಗ್ಲೂ ಹೇಳ್ತೀನಿ ಗೈಸ್. ನಾನು ಅಂದರೆ ಇವಾಗ ನೀವು ನೋಡೋರೆಲ್ಲ ಏನು ಅನ್ಕೊತಾ ಇರ್ತೀರಾ, ಡೈಲಿ ವ್ಲಾಗಿಂಗ್ ಏನು ಗುರು ಮಾಡುವುದು ಮಸ್ತು, ಅದೆಲ್ಲ ಏನು ತಲೆನೋವೇ ಇಲ್ಲ, ಮಾಡಿಬಿಟ್ಟು ಅಪ್ಲೋಡ್ ಮಾಡೋದೊಂದು, ಎಡಿಟಿಂಗ್ ಏನೊಂದು 1 hour ಕೆಲಸ ಹಿಡಿತದೆ, ಅದಾದಮೇಲೆ ಫುಲ್ ಫ್ರೀನೇ ಬಿದ್ದಿರ್ತಾರೆ, ಹಂಗೆ ಹಿಂಗೆ ಗೈಸ್. ನಾನು ನಿಜವಾಗ್ಲೂ ಹೇಳ್ತೀನಿ ಅಂದರೆ ನನಗೆ ಆ್ಯಕ್ಚುಲಿ ಎಡಿಟಿಂಗ್ ಬಗ್ಗೆ ನನಗೆ ನಾಲೆಡ್ಜ್ ಇದೆ. ಯಾಕೆ ಅಂದರೆ ನಾನು ಎಡಿಟಿಂಗ್ ಒಂದು ಸ್ವಲ್ಪ ನನಗೆ ಇಂಟ್ರೆಸ್ಟ್ ಜಾಸ್ತಿ, ಪೇಷನ್ಸ್ ಲೆವೆಲೆಲ್ಲ ಜಾಸ್ತಿ ಇದೆ. ಲೈಕ್ ಪೇಷನ್ಸ್ ಲೆವೆಲ್ಲ ಜಾಸ್ತಿ ಇದೆ ಅಂದಿದ ತಕ್ಷಣ ನನ್ನ ಪ್ಯಾಷನ್ನೇ ಎಡಿಟಿಂಗ್ ಬಂದ್ಬಿಟ್ಟು. ಲೈಕ್ ಎಡಿಟಿಂಗ್ಗೆ ನಾನು ಆ್ಯಕ್ಚುಲಿ ಸೀರಿಯಲ್ಗೆಲ್ಲ ಇದು ಕೊಟ್ಬಿಟ್ಟಿದೆ. ಲೈಕ್ ನಾನು BCom ಮಾಡಬೇಕಾದಾಗ ಆವಾಗ ಏನು ಅಂದರೆ ಸೀರಿಯಲ್ಗೆ ಫುಲ್ ಟೈಮ್ ಬೇಕಿತ್ತು ಎಡಿಟರು. ಸೊ ಪಾರ್ಟ್ ಟೈಮ್ ಎಡಿಟಿಂಗ್ ಎಲ್ಲೂ ಸಿಗಲಿಲ್ಲ ಅವಕಾಶ. ಸೊ ಅದಾದಮೇಲೆ ನನ್ನದೇ ಒಂದು ಯೂಟ್ಯೂಬ್ ಚಾನಲ್ ಕೂಡ ಮಾಡಿದ್ದೆ. ಬಟ್ ಅದೇನು ಅಂದರೆ ಕೋವಿಡ್ ಟೈಮಲ್ಲಿ ಮಾಡಿದ್ದೆ. ಸೊ PUC ಮುಗಿದ್ಮೇಲೆ BCom ಜಾಯ್ನ್ ಆಗಿ ಆನ್ಲೈನ್ ಕ್ಲಾಸೆಲ್ಲ ನಡೀತಿತ್ತು. ಆವಾಗ ಗ್ಯಾಪಲ್ಲಿ ಇರಲಿ ಅಂದ್ಬಿಟ್ಟು ಮಾಡಿದೆ. ಅದು ಕೋವಿಡ್ ಟೈಮ್, ನಿಮಗೆ ಗೊತ್ತು ಎಲ್ಲರಿಗೂ ಹೇಗಾಗಿತ್ತು ಅಂತ. ಸೊ ಸ್ಟಾರ್ಟ್ ಮಾಡಿದೆ. ಅದೊಂದು ಸ್ವಲ್ಪ ಫ್ಯಾಮಿಲಿಲಿ ಒಂದು ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಯಿತು. ಸೊ ಹಂಗಾಗಿ ಅದನ್ನೆಲ್ಲ ಡ್ರಾಪ್ ಔಟ್ ಮಾಡಿದೆ. ಸೊ ನಂದು ಆಲ್ಮೋಸ್ಟ್ 2 to 3 ಚಾನಲ್ಸ್ ಇದೆ. ಅದೆಲ್ಲ ಬೇಡ ಬಿಡಿ, ಅವಶ್ಯಕತೆ ಇಲ್ಲ. 2 to 3 ಚಾನಲ್ಸ್ ಅದು ಪರ್ಸ್ನಲ್ ಚಾನಲ್, ಒಂದು ವ್ಲಾಗಿಂಗ್ ಅಂತೆಲ್ಲ ಸುಮ್ಮನೆ ಒಂದು ಓಪನ್ ಮಾಡಿದ್ದೆ. ಲೈಕ್ ಅನ್ಬಾಕ್ಸಿಂಗ್ ಅಂತಲೇ ಒಂದು ಓಪನ್ ಮಾಡಿದ್ದೆ, ಲೈಕ್ ಅನ್ಬಾಕ್ಸಿಂಗ್ ಮಾಡೋಕ್ಕೆ ಅಂತಲೇ. ಸೊ ಇನ್ನೊಂದು ಬಂದು ಇದಕ್ಕೆ ಓಪನ್ ಮಾಡಿದ್ದೆ, ಇನ್ನೊಂದು ಬಂದು ಅಡುಗೆದು ಅಮ್ಮ ಯೂಸ್ ಮಾಡ್ತಿದ್ದಾರೆ. ಸೊ ಈ ಥರ ಇನ್ನೂ ಒಂದು ಗೇಮಿಂಗ್ ಚಾನಲ್ ಇದೆ. ಸೊ ಈ ಥರ ಎಷ್ಟೊಂದು ಮಾಡ್ಬಿಟ್ಟಿದೆ. ಆಗ ಏನು ಅಂದರೆ ಲೈಕ್ ನನಗೆ ಎಲ್ಲ ಮಿಕ್ಸ್ ಮಾಡೋಕ್ಕೆ ಇಷ್ಟ ಆಗಿರಲಿಲ್ಲ ಗೈಸ್, ನಿಜ ಹೇಳ್ತೀನಿ. ಎಲ್ಲ ಮಿಕ್ಸ್ ಮಾಡೋಕ್ಕೆ ಕ್ಯಾಟಗರಿ ವೈಸು ಫಾಲೋವರ್ಸ್ ಬೇಕಿತ್ತು ನನಗೆ. ಸೊ ಇವಾಗ ಗೇಮಿಂಗ್ ಇಷ್ಟಪಡೋರು ಗೇಮಿಂಗ್ಗೋಸ್ಕರನೇ ಫಾಲೋ ಮಾಡಬೇಕು ಆ ಚಾನಲ್ನ. ಸೊ ಇವಾಗ ಅನ್ಬಾಕ್ಸಿಂಗ್ ಅಂದರೆ ಇವಾಗ ಟೆಕ್ನಾಲಜಿ ಬಗ್ಗೆ ಇಂಟ್ರೆಸ್ಟ್ ಇರೋರು ಅದನ್ನು ನೋಡೋಕ್ಕೆ ಅಂತಲೇ ಇವಾಗ ಏನಾರು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀವಿ ಅಂದಾಗ, ಸೊ ಅದು ನೋಡೋಕ್ಕೆ ಅಂತಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಅವರು ಅದೇ ಮೈಂಡ್ಸೆಟಲ್ಲಿ ಇರ್ತಾರೆ. ಸೊ ನನ್ನ ಚಾನಲ್ ಬಂದು ಏನಾಗ್ತಿದೆ ಈಗ ಫುಲ್ ಮಿಕ್ಸ್ ಆಗ್ತಿದೆ. ಸೊ ನನ್ನ ಕಾನ್ಸೆಪ್ಟೇ ಅದು. ಸೊ ನಾನು ತಪ್ಪು ಅಂತ ಹೇಳ್ತಾಯಿಲ್ಲ. ಇವಾಗ ನನ್ನ ಗೈಸ್ ನಂದು ಇವಾಗ ಬಂದ್ಬಿಟ್ಟು ಡೈಲಿ ವೀಡಿಯೋ ಕೊಡಬೇಕು. ಸೊ ಡೈಲಿ ವೀಡಿಯೋ ಕೊಡಬೇಕು ಅಂದಾಗ ಅನ್ಬಾಕ್ಸಿಂಗಲ್ಲಿ 100-200% ಡೈಲಿ ವೀಡಿಯೋ ಕೊಡೋಕ್ಕಾಗಲ್ಲ. ವಾರಕ್ಕೆ 1 ಅಥವಾ 2 ಕೊಡ್ಬೋದು, ಮ್ಯಾಕ್ಸ್ ಟು ಮ್ಯಾಕ್ಸ್ 2 ಕೊಡ್ಬೋದು ಗೈಸ್. ಚಿಕ್ಕ ಪುಟ್ಟದ್ದು ಎಲೆಕ್ಟ್ರಾನಿಕ್ ಐಟಮ್ಸ್ ಅದು ಇದು ಅನ್ಬಾಕ್ಸ್ ಮಾಡ್ತೀನಿ ಅಂದರೆ. ಅಡುಗೆ ಚಾನಲಲ್ಲೂ ಕೊಡೋಕ್ಕಾಗಲ್ಲ. ಮತ್ತು ಇವಾಗ ಇನ್ನೊಂದು ಹೇಳಿದೆ, ಎಡಿಟಿಂಗಲ್ಲೂ ಲೈಕ್ ಟ್ಯುಟೋರಿಯಲ್ ಅಂತ ಮಾಡಿದ್ದೀನಿ ನಾನು. ಸೊ ಅದರಲ್ಲೂ ಕೂಡ ಡೈಲಿ ವೀಡಿಯೋ ಮಾಡಿ ಬಿಡೋಕ್ಕಾಗಲ್ಲ, ಅದು ಹೆವಿ ಕಷ್ಟ. ನಾನು ಬಂದು ಡೈಲಿ ವೀಡಿಯೋ ಟಾರ್ಗೆಟೇ ಅದು, ಕನ್ಸಿಸ್ಟೆಂಟಿ ಮೇಂಟೈನ್ ಮಾಡಬೇಕು ಅಂತೇನದು. ಸೊ ನಂದೆಲ್ಲ ಮಿಕ್ಸ್ ಮಾಡಲೇಬೇಕು, ವ್ಲಾಗಿಂಗು ಗೀಗಿಂಗು ಎಲ್ಲ ಏನೇನು ಸಿಗುತ್ತೆ ಆಲ್ಮೋಸ್ಟ್ ಎಲ್ಲ ಮಿಕ್ಸ್ ಮಾಡಬೇಕು. ಬಟ್ ನೋಡೋಣ ಏನಾಗುತ್ತೆ ಅಂತ. ಸೊ ನಾನು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂದರೆ ಏನು ಫುಲ್ ಮಸಾಲೆ ಮಾಡ್ತಾಯಿಲ್ಲ. ಸೊ ಇವತ್ತು ನೆನ್ನೆ ನಡೆದಿರೋದಕ್ಕೆ ಇವತ್ತು ಒಂದು ಸ್ವಲ್ಪ ಎಕ್ಸ್ಪ್ಲೇಷನ್ ಕೊಡೋಣ. ಸೊ ಇದನ್ನೇನಾಗ್ಬಿಡುತ್ತೆ ಗೈಸ್, ಇವಾಗ ಎಕ್ಸ್ಪ್ಲೇಷನು ನಾನು ಆಲ್ಮೋಸ್ಟ್ 5 to 10 minutes ಮಾತಾಡ್ತೀನಿ ಅಂದ್ಕೊಳ್ಳಿ, ಮಿನಿಮಮ್ ಟೈಮು. ಸೊ ಅದನ್ನ ಹಾಕ್ದಾಗ ಏನಾಗ್ಬಿಡುತ್ತೆ 45 to 50 minutes 1 hour ಹೋಗ್ಬಿಡುತ್ತೆ ಅದು ವೀಡಿಯೋ. ಸೊ ನನಗೆ ಇದು ಇಷ್ಟ ಆಗಲ್ಲ. ಕಂಪ್ಲೀಟಾಗಿ ಇದೇ ಸಪ್ರೇಟ್ ಇರಲಿ ವಿಡಿಯೋ, 10 minutes ವೀಡಿಯೋ ಅಥವಾ 20 minutes ಆದ್ರೂ ಬೇಜಾರಾಗಲ್ಲ. ಯಾಕಂದರೆ ಇದನ್ನು ನೀವು ಮೈಂಡ್ ಸೆಟ್ ಹಿಡ್ಕೊಂಡೇ ನೋಡ್ತಾ ಇರ್ತೀರ. ಸೊ ಅದನ್ನ ಎಕ್ಸ್ಪೀರಿಯೆನ್ಸ್ ಮಾತಾಡ್ತಿರ್ತಾನೆ ಅಂತ. ಸೊ ಗೈಸ್ ಎಲ್ಲಿ ನಿಲ್ಸಿದೆ ನಾನು ಆ್ಯಕ್ಚುಲಿ. ಸೊ ಎಲ್ಲ ಮುಗೀತು, ಹೋಗಿ ರೆಡಿ ಆದಮೇಲೆ ಬೆಳಿಗ್ಗೆ ಆಲ್ಮೋಸ್ಟ್ ಒಂದು 5 ಗಂಟೆನಲ್ಲ 4-4:15 ಆಲ್ಮೋಸ್ಟ್ ಕ್ಯೂ ನಿಲ್ಲಕ್ಕೆ ಸ್ಟಾರ್ಟ್ ಆದ. ಆಲ್ಮೋಸ್ಟು 5-5:15 ದರ್ಶನ ಆಯಿತು, ಮಸ್ತಾಗಿ ದರ್ಶನ ಆಯಿತು ಅಂದ್ಕೊಳ್ಳಿ. ಸೊ ದರ್ಶನ ಆದಮೇಲೆ ಮುಗಿಸ್ಕೊಂಡು ಬಂದ್ಬಿಟ್ಟು ಲೈಕ್ 1 hour ಅಷ್ಟೇ ಕ್ಯೂ ಇದ್ದಿದ್ದೀನಿ. ಯಾಕಂದರೆ ನಾವು ಬೇಗ ನಿಂತ್ಬಿಟ್ಟ ಗೈಸ್. ನನ್ನ ಪ್ರಕಾರ ನಾನು ಇನ್ನೂ ಬೇಗ ನಿಂತಿದ್ದೀವಿ.
ನನಗೆ ಟೈಮೆಲ್ಲ ಗೊತ್ತಿಲ್ಲ ಆ್ಯಕ್ಚುಲಿ. ಯಾಕಂದರೆ ಒಂದು ಕಡೆ ನಿದ್ದೆ ಇಲ್ಲ, ಒಂದು ಕಡೆ ಸ್ಟ್ರೈನು, ಒಂದು ಕಡೆ ಹುಷಾರಿಲ್ಲ, ಇದೆಲ್ಲ ಮಿಕ್ಸ್ ಔಟ್ ಆಗ್ಬಿಟ್ಟು ಒಂದು ಕಡೆ ಬ್ಲಾಗ್ ಮಾಡಬೇಕು ಅನ್ನೋದು ತಲೆ ಇಟ್ಕೊಬಿಟ್ಟಾಗ ಇನ್ನೂ ಸ್ಟ್ರೈನ್ ಆಗೋಯ್ತೀನಿ ಅಂತಲೇ ಅರ್ಧ. ಮೇಯ್ನ್ ಇದ್ದದ್ದು ಮಾತ್ರ ವ್ಲಾಗಿಂಗಲ್ಲಿ ತೋರಿಸಿದ್ದೀನಿ. ಅದಾದಮೇಲೆ ತೇರಳಿಯಾಗಿ ಬಂದು ಸೊ ಸಿಕ್ಕಾಪಟ್ಟೆ ಜನ ಗೈಸ್, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ, ಲೆಕ್ಕ ಹಾಕೋಕ್ಕಾಗದರಷ್ಟು ಜನ ಇದ್ದರು. ಮತ್ತು ನೂಕು ನುಗ್ಲಾಟ ಹೆವಿ ಇತ್ತು ಗೈಸ್. ನಾನು ನಿಜವಾಗ್ಲೂ ಹೇಳ್ತೀನಿ, ಹುಷಾರಿಲ್ಲ ಪ್ಲಸ್ ಮೈಕೆ ನೋವು ಎಷ್ಟು ಸ್ಟ್ರೈನ್ ಆಗೋಗಿದೆ ಅಂದರೆ. ನಾನು ಇನ್ನೂ ಒಂದೇನು ಹೇಳ್ತೀನಿ ಅಂದರೆ, ಜಾತ್ರೆಗಳಿಗೆ ಹೋಗ್ಬೇಕಾದಾಗ ಚಿಕ್ಕದೇ ಇರಲಿ ಜಾತ್ರೆ, ನಿಮ್ಮ ಊರು ಜಾತ್ರೆ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಹೆಂಗೆ ಇರಲಿ, ಆದಷ್ಟು ಗೈಸ್ ಅವಾಯ್ಡ್ ಮಾಡಿ. ಮಕ್ಳನ್ನ ಕರ್ಕೊಂಡು ಹೋಗೋಕ್ಕೆ ನಿಜವಾಗ್ಲೂ ಅವಾಯ್ಡ್ ಮಾಡಿ. ಸೊ ಮಕ್ಳನ್ನ ಕರ್ಕೊಂಡು ಹೋಗಲೇಬೇಡಿ. ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ಸೊ ಇವಾಗ ಮಕ್ಳನ್ನ ಕರ್ಕೊಂಡು ಹೋಗಿದ ತಕ್ಷಣ ಲೈಕ್ ಅಲ್ಲೇನೋ ಅದ್ಭುತ ನಡೆಯುತ್ತೆ ಅಂತಲ್ಲ. ಸೊ ಅರ್ಕೆ ಇರುತ್ತೆ, ಅವರೆಲ್ಲ ಕರ್ಕೊಂಡು ಹೋಗ್ತಾರೆ. ಲೈಕ್ ಓಕೆ, ಅರ್ಕೆ ಇದ್ದಾಗ ಓಕೆ, ಏನು ಮಾಡೋಕ್ಕಾಗಲ್ಲ, ಬೇರೆ ಆಪ್ಷನ್ ಎಲ್ಲ ಕರ್ಕೊಂಡು ಹೋಗ್ತಾರೆ. ಬಟ್ ಇನ್ನೊಂದೇನು ಅಂದರೆ, ಸುಮ್ಮನೆ ಇವಾಗ ಓಕೆ ಹೋಗಿ ಕರ್ಕೊಂಡು ಹೋಗೋಣ ಮಗುನ ಅಂತ ಕರ್ಕೊಂಡು ಹೋಗ್ತಾರೆ. ಅವಾಗ ಏನು ಮಾಡಬೇಕು, ನೀವು ಸೇಫ್ಟಿ ಪ್ರಿಕಾಷನ್ ಫಸ್ಟು ತಗೋಬೇಕು. ಲೈಕ್ ಓಕೆ, ಒಂದು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಣ, ಅಲ್ಲಿರೋಣ, ಒಂದು ಸ್ವಲ್ಪ ಜಾಗ ಖಾಲಿ ಇದೆ, ಇಲ್ಲಿರೋಣ, ಅದು ಮಾಡೋಣ ಇದು ಮಾಡೋಣ ಅಂತ ಒಂದು ಸ್ವಲ್ಪ ಸೇಫ್ಟಿ ನೋಡಬೇಕು. ಯಾಕಂದರೆ ನೀವು ಮಗುನ ಇಟ್ಕೊಂಡಿರ್ತೀರ, ಲೈಕ್ ಎತ್ಕೊಂಡಿರ್ತೀರ, ಸೊ ನೂಗ್ತಾ ಇರ್ತಾರೆ, ನಿಮ್ಮನ್ನು ನೀವು ಕಂಟ್ರೋಲ್ಗೆ ಸಿಗೋಲ್ಲ, ಅಂದರೆ ನಿಮ್ಮನ್ನೇ ನೀವು ಕಾಪಾಡ್ಕೊಳಕ್ಕಾಗಲ್ಲ. ಅವಾಗ ಏನಿರುತ್ತೆ, ನಿಮ್ಮ ಮೈಂಡಲ್ಲಿ ಫಸ್ಟು ಏನು ಬರುತ್ತೆ, ಮಗುನ ಫಸ್ಟು ಸೇಫ್ ಮಾಡಬೇಕು ಅಂತ. ಮಗುನ ಸೇಫ್ ಮಾಡೋಕ್ಕೆ ಹೋಗ್ತೀರ, ಅವಾಗ ನಿಮ್ಮ ಜೀವನ ಆಪತ್ತು ಬಂದ್ಬಿಡುತ್ತೆ. ಸೊ ಆ ಥರ ನಿಮಗೆ ನೀವೇ ರೆಸ್ಟ್ ತಗೊಂಡೆಲ್ಲ ಇದು ಮಾಡಬೇಡಿ. ಸೊ ಆದಷ್ಟು ಕಂಟ್ರೋಲ್ ಮಾಡಿ. ಯಾಕಂದರೆ ಗೈಸ್ ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ, ಸಿಕ್ಕಾಪಟ್ಟೆ ಚೆನ್ನಾಗಿದ್ರು ಗೈಸ್. ಅದಾದಮೇಲೆ ಏನಾಯಿತು, ಓಕೆ ಅಂದ್ಬಿಟ್ಟು ಸುಮಾರು 1 ಅವರ್ ನಿಂತಿದ್ದು. ಆಲ್ಮೋಸ್ಟ್ 6:15 ಹತ್ತತ್ರ 6:15 6:15ಗೆ ಆ ದೇವ್ರ ಮುಂದೆ ಒಂದು ಬಟ್ಟೆ ಕಟ್ಟಿರ್ತಾರೆ. ಸೊ ಅಲಂಕಾರ ಮಾಡೋದೆಲ್ಲ ನೋಡಬಾರ್ದು ಅಂದ್ಬಿಟ್ಟು ದೇವ್ರ ಮುಂದೆ ಒಂದಷ್ಟು ಬಟ್ಟೆ ಕಟ್ಟಿರ್ತಾರೆ. ಸೊ ನಾನು ವಾಕ್ ನೋಡಿದರೆ ಕಂಪ್ಲೀಟಾಗಿ ಗೊತ್ತಿರುತ್ತೆ. ಸೊ ಅಷ್ಟು ಬಟ್ಟೆನ ಆವಾಗ ಒಂದು ಸ್ವಲ್ಪ 6:15 ತೆಗೆದ್ರು. ಅದಾದಮೇಲೆ ಒಂದು 5 ನಿಮಿಷ ಪೂಜೆ ಗೀಜೆ ಎಲ್ಲ ಮಾಡಿ ಅದಾದಮೇಲೆ ಎಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಎಳೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಮೊದಲು ಗೈಸ್ ನಿಜವಾಗ್ಲೂ ಹೇಳ್ತೀನಿ, ಯಾವ ಲೆವೆಲ್ಗೆ ಒಂದು ನಿಂಬೆಹಣ್ಣು ಇಟ್ಬಿಟ್ಟಿದ್ರು ಜ್ಯೂಸ್ ಆಗ್ಬಿಟ್ಟಿರೋದು, ನಿಂಬೆಹಣ್ಣು ಜ್ಯೂಸ್ ಆಗ್ಬಿಟ್ಟಿರೋದು. ಆ ರೇಂಜಿಗೆ ತಳ್ಳಾಡ್ತವ್ರೆ, ಆ ರೇಂಜಿಗೆ ನುಗ್ಗಾಡ್ತವ್ರೆ. ಹೆಂಗೆ ಅಂದರೆ ಓಕೆ ಅಂದ್ಬಿಟ್ಟು ನನಗೆ ಮಾತ್ರ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗೋಯಿತು. ಓಕೆ ಏನಾದರೂ ಆಗೋಗಲಿ, ಅದು ಇದು ಬರುತ್ತೆ ಲೈಕ್ ಏನದು ಹಗ್ಗ, ಅದು ತೇರ್ನ ಇಳಿಯೋಕ್ಕೆ ಒಂದು ಹಗ್ಗ ಬರುತ್ತೆ, ದಪ್ಪ ಹಗ್ಗ ಗೈಸ್, ಇಷ್ಟು ದಪ್ಪ ಇರುತ್ತೆ. ಲೈಕ್ ನನ್ನ ಕೈಯಲ್ಲಿ 4 ಕೈ, ಇಷ್ಟು ದಪ್ಪ ಕೈಯಲ್ಲಿ 4 ಕೈ ಇಟ್ಟರೆ ಅಷ್ಟು ದಪ್ಪ ಇರುತ್ತೆ ಹಗ್ಗ. ಲೈಕ್ ಅದು ಫುಲ್ಲು ಇದರಲ್ಲಿ ಮಾಡಿರ್ತಾರೆ. ಸೊ ಒಂದು ಸ್ವಲ್ಪ ರಫ್ ಇರುತ್ತೆ ಅದು. ಸೊ ಅದನ್ನು ಆ್ಯಕ್ಚುಲಿ ಅಲ್ಲಿ ಬರೋರೆಲ್ಲ ಅದನ್ನು ಆ್ಯಕ್ಚುಲಿ ಒಂದು ಸ್ವಲ್ಪ ಹಿಡ್ಕೊಂಡು 1-2 ಹೆಜ್ಜೆ ಮೂವ್ ಮಾಡಬೇಕು, 1-2 ಹೆಜ್ಜೆ ಅದ್ರ ಜೊತೆ ಹೋಗ್ಬೇಕು ಹಗ್ಗದ ಜೊತೆ ಅಂತ ಅಂದ್ಕೊ ಬಂದಿರ್ತಾರೆ. ಲೈಕ್ ನನಗೆ ಅದು ಏನು ಫಸ್ಟ್ ಆಸೆ ಇರಲಿಲ್ಲ. ನಿಜ ಹೇಳ್ಬೇಕು ಅಂದರೆ ಫಸ್ಟು ಓಕೆ ಕೈ ಮುಕ್ಕೋಣ, ಬಾಳೆಹಣ್ಣು ಇರುತ್ತೆ, ಹಣ್ಣಿರುತ್ತೆ, ಹಣ್ಣೆ ಸಿಗಬೇಕು. ಸೊ ಎಸ್ಬಿಟ್ಟು ನಮ್ಮ ಕಡೆ ನಾವು ಹೋಗೋಣ, ಫಸ್ಟು ಹೋಗ್ಬಿಟ್ಟು ಕಾಲತ್ತಿ ಮನೆಗೆ ಹೋಗೋಣ ಸೇಫಾಗಿ ಅಂತ. ಯಾವಾಗ ಅದು ನೂಕಡಕ್ಕೆ ಸ್ಟಾರ್ಟ್ ಮಾಡ್ತಾರೋ ನನಗೆ ಮಾತ್ರ ಪೇಷನ್ಸ್ ಲೆವೆಲ್ ಕಿತ್ಕೊಂಡು ಹೋಗುತ್ತೆ. ಸೊ ಕಿತ್ಕೊಂಡು ಹೋದಾಗ ಏನು ಮಾಡ್ತೀನಿ, ಓಕೆ ಇವತ್ತು ನಾನು ಹಗ್ಗ ಮುಟ್ಲೇಬೇಕು, ಹಗ್ಗದ ಜೊತೆ ಒಂದು 10 ಹೆಜ್ಜೆ ನಡಿಲೇಬೇಕು ನಾನು, ಅಂದರೆ ನಾನು ಎಳಿಬೇಕು ಜೊತೆಗೆ ಸೇರ್ಕೊಂಡು ಅಂದ್ಬಿಟ್ಟು ಹಠ ತೊಡ್ತೀನಿ ಗೈಸ್. ನಿಜವಾಗ್ಲೂ ಹೇಳ್ತೀನಿ, ಹೆವಿ ರಿಸ್ಕ್ ಅಂದರೆ ರಿಸ್ಕ್ ಇದು ನಾನು ತಗೊಂಡಿದ್ದು. ಸೊ ಇದನ್ನು ಬ್ಲಾಗ್ ಮಾಡೋಕ್ಕಂತೂ ಆಯ್ತಾ ಇರಲಿಲ್ಲ, ಯಾಕಂದರೆ ನನಗೆ ನಾನು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಫಸ್ಟ್ ಆಫ್ ಆಲು ನನಗೆ ನಾನು ಸೇಫ್ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ. ಮೊಬೈಲ್ ಹಿಂಗೆ ಹಿಡ್ಕೊಂಡಿದ್ದಿದ್ರೆ 200% ಇವತ್ತು ಈ ಮೊಬೈಲ್ ಬ್ಲಾಸ್ಟ್ ಆಗೋಗಿರೋದು. ಸೊ ನನಗೆ ಸಿಗ್ತಾನೆ ಇರಲಿಲ್ಲ. ಯಾಕೆ ಅಂದರೆ ಒಂದು ಸತಿ ಕೈ ಸ್ಲಿಪ್ಪಾಗಿ ಬಿತ್ತು ಅಂದರೆ ಫುಲ್ಲು ತುಳಿದು ಬಿಸಾಕಿರೋ. ಆಮೇಲೆ ಇನ್ನೊಂದೇನಾಗುತ್ತೆ, ತುಳಿತವ್ರೆ ಅಂದ್ಬಿಟ್ಟು ಸೇಫ್ ಮಾಡೋಕೆ ಹೋಗಿ ನಾವು ಬಗ್ಬಿಟ್ಟು ಎದ್ಕೊಳಕ್ಕೆ ಹೋದಾಗ ನಮ್ಮನ್ನೇ ಹಾಕ್ಕೊಂಡು ಕೆಳಗಡೆ ತುಳಿದು ಬಿಡ್ತಾರೆ. ಸೊ ಆ ರೀತಿ ಇದ್ರು ಜನ. ಸೊ ಅವಾಗ ಏನು ಮಾಡೋಕ್ಕಾಯ್ತಿರಲ್ಲ, ಬಿಟ್ಬಿಟ್ಟು ಶಿವರಂಗ ಅಂತ ಹಾಲು ತುಪ್ಪ ಬಿಟ್ಬಿಟ್ಟು ಮೊಬೈಲ್ಗೆ ಬರಬೇಕಾಗಿತ್ತು. ಸೊ ಆ ರಿಸ್ಕೆಲ್ಲ ನಾನು ತಗೊಳಕ್ಕೆ ರೆಡಿ ಇಲ್ಲ ಇಷ್ಟು ಬೇಗ. ಸೊ ಹಂಗಾಗಿ ಅದನ್ನು ಮಾಡೋಕ್ಕಾಗಿಲ್ಲ. ಓಕೆ ಪಡ ತೊಟ್ಟು ನಿಂತ್ಬಿಟ್ಟು ಎಲ್ಲ ಹೋಗಿ ನುಗ್ಕೊಂಡು ಒಂಥರ ನನಗೆ ಅದು ಎಕ್ಸ್ಪ್ಲೇನ್ ಮಾಡೋಕ್ಕೈತಲ್ಲ. ಫುಲ್ಲು ನಾನು ವ್ಲಾಗಲ್ಲಿ ತೋರಿಸಿದ್ದೆ, ಫುಲ್ ಈಗಲೂ ಕೆಂಪುಗಾಗೋಗಿದೆ ನೋಡಿ ಕೈ. ಫುಲ್ಲು ಹೋಗಿ ನಿಂತ್ಕೊಂಡು ಎಳೆದಾಕಿ ಒಂದಿಬ್ಬರನ್ನ ಎಳೆದು ಸೈಡ್ಗೆ ಹಾಕಿ ನಾನು ಹೋಗಿ ಸೆಂಟ್ರಿಗೆ ಹೋಗಿ ಹಗ್ಗ ಹಿಡ್ಕೊಂಡು ಒಂದು ಸ್ವಲ್ಪ ಆಲ್ಮೋಸ್ಟು ಒಂದು 15-20 ಹೆಜ್ಜೆ ನಡೆದೆ ಗೈಸ್. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಅದಾದಮೇಲೆ ಹಣ್ಣು ಎಸ್ಬಿಟ್ಟು ಲೈಕ್ ಒಳ್ಳೇದಾಗ್ಲಪ್ಪ ದೇವರೇ, ನನ್ನ ಬಿಸ್ನೆಸ್ ಎಲ್ಲ ಒಳ್ಳೇದಾಗಲಿ, ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ಒಳ್ಳೇದಾಗಲಿ. ಸೊ ಎಲ್ಲರೂ ಚೆನ್ನಾಗಿರಬೇಕು, ನಮ್ಮದವರು ಚೆನ್ನಾಗಿರಬೇಕು, ನಾನು ಇದು ಮಾಡಿದವರು ಚೆನ್ನಾಗಿರ್ಬೇಕು, ಎಲ್ಲರೂ ಪ್ರತಿಯೊಬ್ಬರು ಚೆನ್ನಾಗಿರ್ಬೇಕು ಅಂತ ಬೇಡ್ಕೊಂಡು ಸೊ ಓಕೆ ಫೈನ್ ಅಂದ್ಬಿಟ್ಟು ಬಂದೆ ಗೈಸ್. ಇನ್ನೂ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಇವಾಗ ಕೇಳಿ. ಸೊ ಇದೆಲ್ಲ ಮುಗಿದ್ಮೇಲೆ ನೀವು ನಂಬಲ್ಲ, ಕಾರ್ ಪಾರ್ಕಿಂಗ್ವರೆಗೂ ಜನರೇ ಕರ್ಕೊಬಂದು ಕಾರ್ ಪಾರ್ಕಿಂಗ್ವರೆಗೂ ಬಿಟ್ಟಿದ್ದಾರೆ. ಸೊ
ಸೊ ಜನರೇ ಏನೂ ಇಲ್ಲ ಗೈಸ್, ಇದೆಲ್ಲ ಮುಗೀತು. ಅಲ್ಲೊಂದು ಎಕ್ಸಿಟ್ ಪಾಯಿಂಟ್ ಅನ್ನೋದೊಂದಿತ್ತು. ಸೊ ಆ ಎಕ್ಸಿಟ್ ಪಾಯಿಂಟಿಂದ 4 ಹೆಜ್ಜೆ ಆ ಕಡೆ ಕಾಲಿಟ್ಟೆ. ಲೈಕ್ ಪೊಲೀಸವ್ರು ಇಟ್ಕೊಂಡು ನಿಂದು ಮುಗಿದಿದ್ರೆ ನೀನು ನಡೆಯಪ್ಪ, ಹೋಗಂಗಿದೆ ಹೊರಡು ಅಂತ ಒಂದು ಕಳಿಸೋರು. ನನ್ನ ಫ್ಯಾಮಿಲಿ ಫುಲ್ ಮಿಸ್ಸು. ಸೊ ಅವ್ರು ಎಲ್ಲರೂ ಏನು ಎತ್ತೇನು ಗೊತ್ತೈತಿಲ್ಲ. ಆಮೇಲೆ ಸಿಗ್ನಲ್ ಅಂತೂ ಸಿಗ್ತಾನೆ ಇಲ್ಲ ಫೋನ್ಗಳಲ್ಲಿ. ಸೊ ಎಲ್ಲ ಬ್ಲಾಸ್ಟು ಸಿಗ್ನಲ್, ಅಂದರೆ ಫುಲ್ಲು ಅಷ್ಟು ಜನ ಸೇರಿದ್ರಲ್ಲ ಗೈಸ್, ಬ್ಲಾಕ್ ಆಗೋಗಿತ್ತು ಸಿಗ್ನಲ್ಲು, ಸರ್ವರ್ ಡೌನ್ ಆಗೋಗಿತ್ತು, ಅಂದರೆ ಸಿಗ್ನಲ್ ಇಶ್ಯೂ ಇತ್ತು. ಸೊ ಹಂಗಾಗಿ ಫೋನ್ ಮಾಡ್ತೀನಿ ಸಿಗ್ತಾಯಿಲ್ಲ. ಬಟ್ ಏನು ಅಂದರೆ ಎಲ್ಲರಿಗೂ ಕಾರ್ ಎಲ್ಲ ಐತೆ ಅಂತ ಲೊಕೇಶನ್ 100% ಗೊತ್ತಿತ್ತು. ಸೊ ಅದೊಂದು ಗ್ಯಾರಂಟಿ ಇತ್ತು, ಓಕೆ ಎಲ್ಲಿ ಯಾರೇ ಮಿಸ್ ಆದರೂ ಫಸ್ಟ್ ಬರೋದೇ ಕಾರ್ ಹತ್ರ. ಸೊ ನಾನು ಇವಾಗ ಫಸ್ಟ್ ಹೋಗ್ಬೇಕಾಗಿರೋದು ಕಾರ್ ಹತ್ರ ಅಂದ್ಬಿಟ್ಟು, ಸೊ ಓಕೆ ಅಂದ್ಬಿಟ್ಟು ಹಿಂಗೆ ಹಿಂದೆ ನೋಡ್ಕೊಂಡು ಒಂದು 2 ಹೆಜ್ಜೆ 4 ಹೆಜ್ಜೆ ಇಡ್ತೀನಿ. ಪೊಲೀಸರು ನಡಿ ಅಂತಂದರು. ಸೊ ಓಕೆ ರಶ್ ಆಗೈತಲ್ಲ ಬಿಡು ಅಂದ್ಬಿಟ್ಟು ಹುಡುಕ್ತಾ ಇದ್ದೀನಿ, ಯಾರೂ ಸಿಗ್ತಾ ಇಲ್ವಲ್ಲ. ಸೊ ಓಕೆ ನನಗೆ ಗೊತ್ತಾಯಿತು ಕಾರ್ ಹತ್ರ ಇರ್ತಾರೆ ಯಾರಾದ್ರೂ, ಬಾ ಹೋಗೋಣ ಅಂದ್ಬಿಟ್ಟು ಸುಮ್ಮನೆ 4 ಹೆಜ್ಜೆ ಕಾಲಿಟ್ಟೆ ಗೈಸ್. ಕ್ಲೀನಾಗಿ ಅವರೇ ಆಚೆ ಕರ್ಕೊಬಂದರು. ಹಂಗೆ ಅವರೇ ಕಾರ್ ಹತ್ರ ಕರ್ಕೊಂಡೋಗಿ ಸುಮ್ಮನೆ ನನ್ನ ಡೈರೆಕ್ಷನ್ ಅಷ್ಟೇ, ಲೆಫ್ಟ್ ರೈಟು, ಇಲ್ಲಿ ಲೆಫ್ಟ್ಗೆ ಹೋಗ್ಬೇಕು, ಇಲ್ಲಿ ರೈಟ್ಗೆ ಹೋಗ್ಬೇಕು, ಇಲ್ಲಿ ಲೆಫ್ಟ್ಗೆ ಹೋಗ್ಬೇಕು, ಅಷ್ಟೇ ನಂದು ಟರ್ನು. ಅದಾದಮೇಲೆ ಅವರೇ ಜೊತೆಗೆ ಅಂತ ಕರ್ಕೊಂಡೋಗಿ ಕ್ಲೀನಾಗಿ ಕಾರ್ ಹತ್ರ ಬಿಟ್ರು. ಸೊ ಹಂಗೆ ಲೆಕ್ಕ ಹಾಕಿ ಎಷ್ಟು ಜನ ಇದ್ದರು ಏನು ಎತ್ತ. ನಾನು ಬ್ಲಾಗ್ ನೋಡಿರೋರಿಗೆ ಗೈಸ್, ಸೊ ಇಫ್ ಇನ್ ಕೇಸ್ ಪ್ರೀವಿಯಸ್ ವೀಡಿಯೋ ನೋಡಿದಿರ, ನಂದು ಈ ವಿಡಿಯೋ ನೋಡ್ತಿದ್ರೆ ಸೊ ದಯವಿಟ್ಟು ಹೋಗಿ ಪ್ರೀವಿಯಸ್ ವೀಡಿಯೋ ನೋಡಿ. ಯಾಕಂದರೆ ನಾನು ಇವಾಗ ಏನು ಮಾತಾಡ್ತಾ ಇದ್ದೀನಿ ಸೊ ಅದು ಅರ್ಥ ಆಗುತ್ತೆ ನಿಮಗೆ. ಯಾಕಂದರೆ ಯಾವ್ದಾರ ಜಾತ್ರೆ ಅಟೆಂಡ್ ಮಾಡಿರ್ತೀರಾ. ಸೊ ನಾನು 100% ಅರ್ಥ ಆಗಬೇಕು ಅಂದರೆ ಪ್ರೀವಿಯಸ್ ವೀಡಿಯೋ ನೋಡಿರಲೇಬೇಕು ನೀವು. ಸೊ ಪ್ರೀವಿಯಸ್ ವೀಡಿಯೋ ಹೋಗಿ ನೋಡ್ಕೊಬನ್ನಿ ಆರಾಮಾಗಿ ಖುಷಿಯಾಗಿ. ಅದಾದಮೇಲೆ ಈ ವಿಡಿಯೋ ಕುತ್ಕೊಂಡು ನೋಡಿ ಅಂತ ಹೇಳ್ತೀನಿ ಗೈಸ್. ಸಿಕ್ಕಾಪಟ್ಟೆ ಮಜಾ ಮಾಡಿದೆ ನಾನಂತೂ, ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗಿದೆ. ಇವಾಗಂತೂ ಫುಲ್ ಸುಸ್ತಾಗಿ ಹೋಗಿದೆ. ಸೊ ಆಲ್ಮೋಸ್ಟ್ ಇವಾಗ 11 ಗಂಟೆಗೆ ಬಂದೋ ಮನೆಗೆ. ಟಿಫನ್ ಹೊರಗಡೆನೇ ಮಾಡ್ಕೊಬಂದು, ಇಲ್ಲಿ ಯಾರ ಕೈಲೂ ಆಗಲ್ಲ ಅಡುಗೆ ಗಿಡಿಗೆ ಎಲ್ಲ ಮಾಡ್ಕೊ ತಿನ್ನೋಕ್ಕೆ, ಟಿಫನ್ ಎಲ್ಲ ಅಂತ. ಸೊ ಬಂದು ಇವಾಗ ರೆಡಿಯಾಗಿದ್ದೀನಿ. ಸೊ ಗೈಸ್ ಇಷ್ಟ ಆಯಿತು. ಇದಾದಮೇಲೆ ಇವಾಗ 11 ಗಂಟೆ ಆಲ್ಮೋಸ್ಟ್, ಇವಾಗ 11-11:30 ಆಗ್ತಿದೆ. ಸೊ ಶಾಪ್ ಓಪನ್ ಮಾಡೋದ, ವೀಡಿಯೋ ಎಡಿಟ್ ಮಾಡೋದ. ಲೈಕ್ ಶಾಪ್ ಓಪನ್ ಮಾಡಿದ್ರೆ ವೀಡಿಯೋ ಎಡಿಟ್ ಮಾಡಿಬಿಡ್ಬೋದು, ಬಟ್ ನನಗೇನು ಅಂದರೆ ಸ್ಟೇನ್ ಆಗೋಗಿದೆ. ಸೊ ಶಾಪ್ ಓಪನ್ ಮಾಡಿ ನಾನಂತೂ ಅಟ್ ಎನಿ ಕಾಸ್ಟು 9 ಗಂಟೆ ಗಂಟಂತೂ ಕೂರಕ್ಕಂತೂ ಆಗೋದೇ ಇಲ್ಲ ನನ್ನ ಕೈಲಂತೂ. ಸಿಕ್ಕಾಪಟ್ಟೆ ಹೋಗ್ಬಿಟ್ಟೈತೆ, ನಂದು ಅರ್ಧ ಜೀವ ಹೋಗ್ಬಿಟ್ಟೈತೆ ಅಂತಲೇ ಅನ್ಕೊಳ್ಳಿ. ಲೈಕ್ ಆ ಥರ ಆಗೋಗಿದೆ, ಹುಷಾರು ತಪ್ಪಿಬಿಟ್ಟಿದ್ದೀನಿ. ಯಾಕಂದರೆ ನಿಮಗೆ ಗೊತ್ತಿರಬೇಕು ಗೈಸ್, ನಾನು ಸ್ಟಾರ್ಟ್ ಮಾಡಿದೆ, ಇಲ್ಲಿಂದ ಹೋಗಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ವಾಯ್ಸ್ ಬ್ಲಾಕ್ ಆಗಿತ್ತು, ಸುಸ್ತಾಗ್ತಿತ್ತು. ಸೊ ಹುಷಾರಿರಲಿಲ್ಲ. ಆದ್ರೂ ಓಕೆ, ನಂಜನಗೂಡು ಇದಕ್ಕೆ ತೇರಿಗೆ ಯಾವತ್ತೂ ಹೋಗಿರಲಿಲ್ಲ ನಾನು ಜಾತ್ರೆಗೆ. ಸೊ ಹೋಗಲೇಬೇಕು ಅಂತ ಪಡತೊಟ್ಟಿ ಹೋದೆ. ಸೊ ಹೋಗಿ ಎಲ್ಲ ಮುಗಿಸ್ಕೊಬಂದೆ. ಇನ್ನೂ ಸಿಕ್ಕಾಪಟ್ಟೆ ಹಣ್ಣಾಗಿ ಹೋಗಿದ್ದೀನಿ ನಾನಂತೂ. ಸೊ ಯಾಕೆ ಅಂದರೆ ಗೈಸ್, ನನಗೆ ಫಸ್ಟ್ ಆಫ್ ಆಲ್ ನನ್ನ ಇದು ಹೆಂಗೆ ಅಂದರೆ ನನ್ನ ಬಾಡಿ. ಸೊ ಇವಾಗ ಹುಷಾರು ತಪ್ಪಿದ್ದೀನ, ಲೈಕ್ ಅವತ್ತು ಹುಷಾರು ತಪ್ಪಿದ್ನ, ಬಾಡಿಗೆ ಕಂಪ್ಲೀಟ್ ರೆಸ್ಟ್ ಕೊಟ್ಬಿಟ್ಟು, ಎಷ್ಟು ರೆಸ್ಟ್ ಕೇಳುತ್ತೆ ಅಷ್ಟು ರೆಸ್ಟ್ ಕೊಟ್ಬಿಟ್ಟು, ಸ್ವಲ್ಪ ಎದ್ಬಿಟ್ಟು ಒಂದು ಸ್ವಲ್ಪ ವಾರ್ಮಪ್ ಒಂದು ಸ್ವಲ್ಪ ಸ್ಟಡಿ ಆಗೋದಾಗ ಸೂಪರಾಗಿ ಹೋಗ್ತೀನಿ. ಸ್ಟ್ರೈನ್ ಆಗಿದ್ದಾಗ ನಾನು ರೆಸ್ಟ್ ಕೊಡಲಿಲ್ಲ ಬಾಡಿಗೆ, ವರ್ಕ್ ಮಾಡ್ತಾ ಇರ್ತೀನಿ, ವರ್ಕು ಅಂತ ಇದು ಮಾಡ್ತಾ ಇರ್ತೀನಿ ಅಂತಂದರೆ ಸಿಕ್ಕಾಪಟ್ಟೆ ಹೋಗ್ಬಿಡುತ್ತೆ ಗೈಸ್. ಅದು ನನಗೆ ನನ್ನ ಬಾಡಿ ಇದು. ಇವಾಗ ಹುಷಾರಿಲ್ಲ ಅಲ್ವಾ, ಇವಾಗ ನಾನು ಇವತ್ತು ಕಂಪ್ಲೀಟಾಗಿ ರೆಸ್ಟ್ ಮಾಡಿದೆ ಅಂದ್ಕೊಳ್ಳಿ, ನಾಳೆ ಫುಲ್ಲು ಜಿಂಕೆ ಥರ ಕುದುರೆ ಥರ ಆಗೋಯ್ತೀನಿ ಫುಲ್ಲು. ಪಕ್ಕ ಎದ್ದು ಏನು ಬೇಕಾದ್ರೂ ಕೆಲಸ ಮಾಡಿ, ಏನು ಬೇಕಾದ್ರೂ ಇದು ಮಾಡ್ತೀನಿ. ಬಟ್ ಇವತ್ತು ನಾನು ವರ್ಕು ಅಂದ್ಬಿಟ್ಟು ಇವತ್ತು ನಿಂತ್ಬಿಟ್ರೆ, ಸೊ ಇನ್ನೂ ಹುಷಾರು ತಪ್ಪಿಬಿಟ್ರೆ ನಾನು ಮುಗೀತು. ಇನ್ನೂ 3-4 ದಿನ ಮಾತಾಡ್ಸೋಕ್ಕಾಗಲ್ಲ. ಸೊ ಆ ಥರ ನನ್ನ ಬಾಡಿ ಕಂಡೀಷನ್ ನನಗೆ ಗೊತ್ತಾಗ್ತಾ ಇರುತ್ತೆ. ಅದಾದಮೇಲೆ ಗೈಸ್ ಲಾಸ್ಟಲ್ಲಿ ಇನ್ನೂ ಒಂದು ಏನು ಶೇರ್ ಮಾಡಬೇಕು ಅನ್ಕೋತೀನಿ ಗೊತ್ತಾ. ಯಾವತ್ತೂ ಗೈಸ್ ನಿಮಗೆಲ್ಲ ಇದು ಎಕ್ಸ್ಪೀರಿಯೆನ್ಸ್ ಆಗಿದೆಯಲ್ಲೋ ನನಗೆ ಗೊತ್ತಿಲ್ಲ. ಸೊ ಟೈಮ್ ಎಲ್ಲಿವರೆಗೂ ಓಡಿದೆ ನನಗೆ ಗೊತ್ತಿಲ್ಲ, ಟೈಮ್ ಲಿಮಿಟ್ ಅಂತ ನಾನು ಇಟ್ಕೊಂಡಿಲ್ಲ, ಸುಮ್ಮನೆ ಜನರೆಲ್ಲ ಮಾತಾಡಬೇಕು ಅಂತ ಮಾತಾಡ್ತಾ ಇದ್ದೀನಿ. ಸೊ ಗೈಸ್ ಇದು ಒಂದು ಮೇಯ್ನ್ ವಿಷಯ ಏನು ಅಂದರೆ, ಲೈಕ್ ಇವಾಗ ಹೋಗಿ ಎಲ್ಲ ಮುಗಿಸ್ಕೊಂಡು ಒಂದು 10 ಗಂಟೆಗೇನೋ ಕೂತೋ. ಸೊ ನಮ್ಮದು ಟಾರ್ಗೆಟ್ ಇದ್ದಿದ್ದು ಒಂದು 2-2:30ವರೆಗೂ ಕೂರಬೇಕು ಅಂತ. ಟೈಮು ಯಾವ ರೇಂಜಿಗೆ ಹೋಯಿತು ಅಂದರೆ ಗೈಸ್, ಒಂದೊಂದು ಸೆಕೆಂಡೂ ಒಳ್ಳೆ 11 ಕಿಲೋಮೀಟ್ರ್ ಅನ್ನೋ ರೇಂಜಿಗೆ ಹೋಯ್ತು ಗೈಸ್. ಅಂದರೆ ಸಿಕ್ಕಾಪಟ್ಟೆ ಲೇಟಾಗಿ ಹೋಯ್ತು ಗೈಸ್. ನನಗೆ ನಿಜವಾಗ್ಲೂ ಒಂದೊಂದ್ಸತಿ ಏನು ಅನ್ನಿಸ್ಬಿಡ್ತು ಅಂದರೆ, ಯಾವಾಗಾರ ಇಂಟ್ರೆಸ್ಟಾಗಿ ಕೆಲಸ ಮಾಡ್ತಾ ಇರ್ತೀವಿ ನೋಡಿ, ಇಂಟ್ರೆಸ್ಟಾಗಿ ಕೆಲಸ ಮಾಡ್ತಾ ಇರ್ತೀವಿ ಅಥವಾ ವರ್ಕ್ ಮಾಡ್ತಾ ಇರ್ತೀವಿ, ನಮ್ಗೆ ಇನ್ನೂ ಎಕ್ಸ್ಟ್ರಾ ಟೈಮ್ ಬೇಕು, ಅಡಿಷ್ನಲಾಗಿ ಟೈಮ್ ಬೇಕು. ಸೊ ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ, ನಮಗಿನ್ನೂ ಒಂದು 2 ಅವರ್ ಎಕ್ಸ್ಟ್ರಾ ಇದ್ಬಿಟ್ಟಿದ್ರೆ ಇನ್ನೂ ಏನೋ ಮಾಡ್ಬಿಡ್ತಿದ್ದೋ. ಈ ಥರ ಸಿಚುವೇಶನ್ಸಲ್ಲಿ ಈ ಥರ ವರ್ಕೌಟ್ ಆಗೋಗಿದ್ದಿದೆ ಸೂಪರಾಗಿರೋದು. ಅದು ಏನೋ ನನಗೆ ಗೊತ್ತಿಲ್ಲ ಗೈಸ್, ನನಗೆ ಮಾತ್ರ ಹಿಂಗೆ ಅನಿಸುತ್ತೋ, ನೀವು ಎಲ್ಲರಿಗೂ ಹಿಂಗೆ ಅನಿಸುತ್ತೋ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಯಾವಾಗ ನಾವು ವರ್ಕ್ ಜಾಸ್ತಿ ಮಾಡ್ತಾ ಇರ್ತೀವೋ, ಲೈಕ್ ನಮಗೆ ಟೈಮ್ ಬೇಕು, ನಮ್ಮ ಟೈಮ್ ಸಾಲ್ತಾ ಇಲ್ಲ ಅಂತೀವೋ, ಸೊ ಅವಾಗ ಟೈಮು ಸ್ಪೀಡಾಗಿ ಓಡ್ತಾ ಇರುತ್ತೆ. ಇವಾಗ ಏನೋ ಒಂದು ಕೆಲಸ ಮಾಡ್ತಾ ಇರ್ರಿ, ಸೊ ಕಣ್ಣು ಮುಚ್ಕೊಂಡ್ಬಿಡೋಷ್ಟು ಅರ್ಧ ಗಂಟೆ ಎಗ್ರೋಗ್ಬಿಟ್ಟಿರುತ್ತೆ. ಸೊ ತಿರ್ಗಾ ಇನ್ನೂ ಒಂದು ಸ್ವಲ್ಪ ಏನಾರು ವರ್ಕ್ ಮಾಡ್ತಿದ್ರೆ 1 ಅವರ್ ಕಂಪ್ಲೀಟಾಗಿ ಎಗ್ರೋಗ್ಬಿಟ್ಟಿರುತ್ತೆ. ಅದೇ ನೀವು ಸುಮ್ಮನೆ ಕೂತ್ಕೊಂಡು ಟೈಮ್ನೇ ನೋಡ್ತಾ ಇರ್ರಿ, ಇವತ್ತು ಬೇಗ ಆಗೋಗ್ಲಿ ಟೈಮು, ಇವಾಗ ಕಣ್ಣು ಹಿಂಗೆ ಮಲ್ಗಿ ಹಿಂಗೆ ಎದ್ದೇಳೋಷ್ಟರಲ್ಲಿ 2 ಅವರ್ ಆಗೋಗಿರಬೇಕು ಅಂತ ಅನ್ಕೊಳ್ಳಿ. ಸುಮ್ಮನೆ ಹಿಂಗೆ ಮಲ್ಗಿ ಹಿಂಗೆ ಎದ್ದೇಳಿ 2 ನಿಮಿಷ ಆಗಿರುತ್ತೆ ಅಷ್ಟೇ. 2 ನಿಮಿಷ
ಅಷ್ಟೇ ಆಗಿರುತ್ತೆ. ಅದು ಇನ್ನೂ ನರಕ. ನಮಗೆ ಅದು ಎಷ್ಟು ಇದಾಗೋಯ್ತು ಅಂದರೆ ನೆನ್ನೆ ನೈಟಂತೂ ಸೊ ಎಲ್ಲ ಅದೇ ಮಾತಾಡ್ಕೊತಿದ್ದೋ. ಲೈಕ್ ಇದೇ ಥರ ಟೈಮು ಯಾವ್ದಾರ ವರ್ಕ್ ಮಾಡಬೇಕಾದಾಗ ಎಷ್ಟು ಸ್ಲೋ ಆಗಿ ಓಡಿದ್ರೆ ಹೆಂಗಿರುತ್ತೆ ವರ್ಕ್ ಎಲ್ಲ ಯಾವ ಥರ ಮಾಡಿರ್ತೀವಿ. ಬಟ್ ಟೈಮ್ ಅಂತೂ ಸ್ಲೋ ಆಗಿಲ್ಲ. ಎಷ್ಟು ಟೈಮ್ ಯಾವ ಸ್ಪೀಡಲ್ಲಿ ಓಡ್ಬೇಕು ಅಷ್ಟು ಸ್ಪೀಡಲ್ಲಿ ಓಡ್ತಾರೆ. ಅದೆಲ್ಲ ನಮ್ಮ ಮೈಂಡ್ ಸೆಟ್ಟು. ಅದು ನನಗೂ ಗೊತ್ತು. ಬಟ್ ಏನಂದರೆ ಒಂದೊಂದು ಸತಿ ಹಂಗೆ ಅನಿಸ್ಬಿಡುತ್ತೆ. ಸೊ ಇವಾಗ ಎಷ್ಟು ಟೈಮಲ್ಲಿ ಇದ್ದಿದ್ದು ಅಂದರೆ ಸೊ ಆಲ್ಮೋಸ್ಟು 6 to 8 hours ಟೈಮು ನಾವಲ್ಲಿ ಸ್ಪೆಂಡ್ ಮಾಡಿದ್ದು ಎಲ್ಲ ನಿಧಾನಕ್ಕೆ ಒಳ್ಳೆ ಆಮೇಲೆ ಹೋದಂಗೆ ಹೋಗ್ತಿತ್ತು ಟೈಮು. ಅದೇ ನಾವೇನಾರ ಕೆಲಸ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಷ್ಟು ಆಗ್ತಾ ಇರಬೇಕು ಇಷ್ಟು ಆಗ್ತಾ ಇರಬೇಕು ಅದನ್ನು ನೋಡ್ಬೇಕು ಇದನ್ನು ನೋಡಬೇಕು, ಅವ್ರು ಬರ್ತಾರೆ ಅವ್ರು ಮೀಟ್ ಮಾಡ್ಬೇಕು ಇವ್ರು ಮೀಟ್ ಮಾಡಬೇಕು ಅಂತ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಾಗ ಕುದುರೆಕ್ಕಿಂತ ಸ್ಪೀಡಾಗಿ ಓಡ್ಬಿಟ್ಟಿರುತ್ತೆ. ನೈಟ್ ಆಗೋಗಿರುತ್ತೆ. ನೈಟ್ ಬಂದ್ಬಿಟ್ಟು ನೆನ್ಸ್ಕೊಂಡಾಗ ನಾನು ಏನೇನು ಮಾಡಿದೆ ಇವತ್ತು ಅಂದರೆ ಇಷ್ಟೇ ನಾನು ಮಾಡಿದ್ದು. ಹೋದೆ, ಅವ್ರನ್ನ ಮೀಟ್ ಮಾಡಿದೆ, ಈ ಆರ್ಡ್ರ್ ಕೊಟ್ಟೆ, ಈ ಆರ್ಡ್ರ್ ಬಂತು, ಇದನ್ನು ಸೇಲ್ ಮಾಡಿದೆ, ಇದನ್ನು ಬೈ ಮಾಡಿದೆ, ಓಕೆ ಇಷ್ಟೇ ನಾನು ಮಾಡಿದ್ದು ಅನಿಸ್ಬಿಡುತ್ತೆ. ಇವಾಗ ಮೊನ್ನೆ ಸುಮ್ಮನೆ ನೆನೆಸ್ಕೊಂಡ್ರೆ ಇಷ್ಟು ಕೆಲಸನ ಇಷ್ಟು ಜಾಸ್ತಿ ಟೈಮಲ್ಲಿ ಮಾಡಿದ್ದೀನಿ ಅನಿಸ್ಬಿಡುತ್ತೆ. ಯಾಕಂದರೆ ಏನೇನು ಮಾಡಲೇ ಇಲ್ಲ. ಹೋದೋ ದೇವ್ರ ದರ್ಶನಕ್ಕೆ ಹೋದೋ, ಅಲ್ಲಿ ಲಾಕ್ ಹೋಗಿತ್ತು, ಓಕೆ ಅಂದ್ಬಿಟ್ಟು ಬಂದೋ ಕುತ್ಕೊಂಡು ಲೈಕ್ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು. ಅದಾದಮೇಲೆ ಬೆಳಿಗ್ಗೆ ಎದ್ದು ದರ್ಶನ ಮಾಡೋದು, ದರ್ಶನ ಆದಮೇಲೆ ತೇರು ಹೇಳೋದಾದ್ಮೇಲೆ ಆರಾಮಾಗಿ ಜನರ ಕರ್ಕೊಬಂದು ಪಾರ್ಕಿಂಗ್ ಹತ್ರ ಬಿಟ್ಟರು, ಪಾರ್ಕಿಂಗಿಂದ ಆರಾಮಾಗಿ ಕಾರ್ ತಗೊಂಡು ಬಂದು ಇಷ್ಟೇ ಕೆಲಸ. ನೋಡಿ ಈ ಥರ ಅಷ್ಟು ಚಿಕ್ಕ ಕೆಲಸಕ್ಕೆ ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಾ ಅನಿಸ್ಬಿಡುತ್ತೆ. ಸೊ ಈ ರೀತಿ ಎಲ್ಲ ಆಗುತ್ತೆ ಗೈಸ್. ಸೊ ನಿಮಗೂ ಯಾವತ್ತಾರ ಈ ಥರ ಆಗಿದೆಯಾ? ಜಾಸ್ತಿ ಟೈಮ್ ಬೇಕು ಅಂದ್ಕೊಂಡಾಗ ಟೈಮು ಶಾರ್ಟೇಜ್ ಆಗೋದು, ಅಥವಾ ಏನಾರ ಕುತ್ಕೊಂಡು ಟೈಮೇ ನೋಡಿದಾಗ ಸ್ಲೋ ಆಗಿ ಓಡೋದು, ಈ ಥರ ಏನಾರು ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಮಗೂ ಗೊತ್ತಾಗುತ್ತೆ ಅಂತ ಹೇಳ್ತಾ. ಮತ್ತು ಯಾರ್ಯಾರೆಲ್ಲ ಇನ್ನೂ ಒಂದು ಏನಂದರೆ ಗೈಸ್ ಯಾರ್ಯಾರೆಲ್ಲ ನಂಜುಂಡ ಇದು ತೇರು ನೋಡಿ ಎಲ್ಲ ಎಂಜಾಯ್ ಮಾಡಿದ್ರು, ಎಲ್ಲ ಲೊಕೇಶನಲ್ಲಿದ್ದರು, ದಯವಿಟ್ಟು ಕಮೆಂಟ್ ಮಾಡಿ. ಸೊ ಯಾರ್ಯಾರೆಲ್ಲ ಪ್ರತಿ ವರ್ಷ ಹೋಗ್ತಾ ಇರ್ತೀರಿ, ಯಾರ್ಯಾರೆಲ್ಲ ಪ್ರತಿ ತಿಂಗಳು ಹೋಗ್ತಾರೆ ಗೈಸ್ ಈ ದೇವಸ್ಥಾನಕ್ಕೆ, ಸೊ ಯಾರೆಲ್ಲ ಪ್ರತಿ ತಿಂಗಳು ಹೋಗ್ತಾ ಇರ್ತೀರಾ, ಸೊ ಅವರು ಕೂಡ ಕಮೆಂಟ್ ಮಾಡಿ. ಸೊ ನನಗೂ ಒಂದು ಸ್ವಲ್ಪ ಖುಷಿ ಆಗುತ್ತೆ ನೋಡೋದು. ನನ್ನ ಸಬ್ಸ್ಕ್ರೈಬರ್ಸೂ ಕೂಡ ತೇರಲ್ಲಿದ್ದರು, ನಂಜುಂಡೇಶ್ವರ ಸ್ವಾಮಿ ತೇರಲ್ಲಿದ್ದರು. ಸೊ ನನ್ನ ಜೊತೆ ಅವರೂ ಸೆಲೆಬ್ರೇಟ್ ಮಾಡಿದ್ದಾರೆ ಅಂತ ನನಗೂ ಖುಷಿ ಆಗುತ್ತೆ. ಸೊ ಓಕೆ ಗೈಸ್, ಲವ್ ಯು, ಟೇಕ್ ಕೇರ್, ಬಾಯ್. ನನಗೆ ಮಾತ್ರ ಕ್ರೇಜಿ ಲೆವೆಲಲ್ಲಿ ಇತ್ತು, ನಿಮ್ಮ ದಿನ ಹೆಂಗಿತ್ತು ಅಂತ ಶೇರ್ ಮಾಡಿ ಅಂತ ಹೇಳ್ತಾ ಗೈಸ್, ಟೇಕ್ ಕೇರ್, ಬಾಯ್, ಸಿ ಯು.